ಮರಾಠಿ ಪುಂಡರ ದರ್ಪ ದಾದಾಗಿರಿಯನ್ನ ಹುಟ್ಟಡಗಿಸುವುದಕ್ಕೆ ಕನ್ನಡ ಪರ ಸಂಘಟನೆಗಳು ಮತ್ತೊಮ್ಮೆ ರಣಕಹಳೆಯನ್ನ ಮೊಳಗಿಸ್ತಾವ ಅನ್ನುವಂತಹ ಪ್ರಶ್ನೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಆಗುತ್ತಾ? ಕನ್ನಡ ಪರ ಸಂಘಟನೆಗಳ ನಿರ್ಧಾರ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಘೋಷಣೆ. ಕೆಲವೇ ಕ್ಷಣಗಳಲ್ಲಿ ಬಂದ್ ದಿನಾಂಕವನ್ನ ಘೋಷಣೆ ಮಾಡಲಿಕ್ಕಿದ್ದಾರೆ ಕನ್ನಡ ಪರ ಸಂಘಟನೆಯ ಮುಖಂಡರುಗಳು. ಮರಾಠಿಗರ ದಬ್ಬಾಳಿಕೆಯನ್ನು ಖಂಡಿಸಿ ಕರ್ನಾಟಕ ಬಂದ್ ಆಗುವಂತಹ ಸಾಧ್ಯತೆ. ಈಗಾಗಲೇ ಬೆಳಗಾವಿಯಲ್ಲಿ ಪ್ರವೀಣ್ ಶೆಟ್ಟಿ ಬಣ, ನಾರಾಯಣಗೌಡ ಬಣ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿತ್ತು. ಪೊಲೀಸರು ಅವರನ್ನು ನಿಯಂತ್ರಿಸುವಂತಹ ಕೆಲಸ ಮಾಡಿದ್ರು. ಈಗ ಎಲ್ಲ ಪರ ಸಂಘಟನೆಗಳು ಕೂಡ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟನ್ನ ಪ್ರದರ್ಶನ ಮಾಡುವ ಮೂಲಕ ಮರಾಠ ಪುಂಡರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೆ ರೂಪುರೇಷೆಯನ್ನ ರೆಡಿ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಮರಾಠಿಗರ ದಬ್ಬಾಳಿಕೆ, ಮರಾಠಿಗರ ದಾದಾಗಿರಿಯನ್ನ ಹುಟ್ಟಡಗಿಸುವುದಕ್ಕೆ 3 ಹಂತದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ನಿರ್ಧರಿಸಿದ್ದಾರಂತೆ ಇವತ್ತಿನ ಸಭೆಯಲ್ಲಿ. ಕೆಲವು ಕ್ಷಣಗಳಲ್ಲಿ ಬಂದ ದಿನಾಂಕ, ಹೋರಾಟದ ರೂಪುರೇಷೆ, ಯಾವ ರೀತಿ ಪ್ಲಾನ್ ಆಗಿದೆ ಎಲ್ಲದರ ಬಗ್ಗೆಯೂ ಕೂಡ ಎಕ್ಸ್ಪ್ಲೇನ್ ಮಾಡುವಂತಹ ಸಾಧ್ಯತೆ ಇದೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾಡುವ ಮೂಲಕ ಕನ್ನಡ ಪರ ಸಂಘಟನೆಗಳು ಮಹಾರಾಷ್ಟ್ರದ ವಿರುದ್ಧ, ಮರಾಠಿಗರ ವಿರುದ್ಧ ದೊಡ್ಡ ಮಟ್ಟದ ರಣಕಹಳೆಯನ್ನು ಮೊಳಗಿಸಲಿಕ್ಕೆ ಪ್ಲಾನ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ.